ಯಾರೂ ಕನ್ಸ್ಕೊಂಡಿರ್ಲಿಲ್ಲ. ಅದರಲ್ಲಿ ನಾವು ಸಾವಿರಾರು ರೂಪಾಯಿ ಕಮಿಷನ್ ತಗೊಂಡು ಜೀವನ ಮಾಡ್ತಿದ್ವಿ. ಏಕೆ ರದ್ದು ಮಾಡ್ಬಿಟ್ರು. ಏನಾಯ್ತು? ರಿಜಿಸ್ಟ್ರೇಷನ್ ನಿಂತೋಯ್ತಾ? ಸಬ್ ಆಫೀಸ್ ಬಾಗ್ಲಾಗ್ತದ? ಏನೂ ಆಗ್ಲಿಲ್ಲ, ನಡೀತಾ ಇದೆ. ಮುಂದೆ ಒಂದು ದಿನ ಚಾಪ ಕಾಗದ ಅಲ್ಲ, ಅದೇ ರೀತಿ ಪತ್ರಗಳು ರದ್ದಾಗ್ತವೆ. ಅವತ್ತಿಗೂ ಸಬ್ ಆಫೀಸ್ ನಡೀತದೆ. ನಾವು ನೀವು ಇರಲ್ಲ ಅಷ್ಟೇ. ಅದಕ್ಕೆ ನಾವೇನ್ ಮಾಡ್ಬೇಕು? ಈಗ ಒಗ್ಗಟ್ಟಾಗಬೇಕು, ನಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ. ಯಾಕಂದ್ರೆ ಚಾಪ ಕಾಗದ ಹೋದಾಗ ನಮ್ಗೆ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿ ಏನೋ ಒಂದು ಕಣ್ಣಿಗೆ ಸ್ವಲ್ಪ ಸಮಾಧಾನ ಮಾಡಿದ್ರು. ಈಗ ಇದು ಹೋದ್ಮೇಲೆ ಏನ್ ಮಾಡ್ತೀರಿ? ಇನ್ನೇನ್ ಕೇಳಕ್ ಸಾಧ್ಯ ನಾವು? ಆ ಉದ್ದೇಶದಿಂದ ನಮ್ಮ ಹಿರಿಯರಾದಂಥ ನಮ್ಮ ದಾವಣಗೆರೆ ಮಿತ್ರರು ಅಲ್ಲಿ ರಾಜ್ಯ ಮಟ್ಟದ ಒಂದು ಕಮಿಟಿ ಮಾಡಿ ಅವರು ಎಲ್ಲ ಜಿಲ್ಲೆಗಳಿಂದ ಒಬ್ಬೊಬ್ಬರನ್ನ ಅಲ್ಲಿಗೆ ನಿರ್ದೇಶಕರು ಮಾಡಿದ್ದಾರೆ. ಆದ್ರೆ ನಿಮ್ಮ ಮಂಡ್ಯ ಜಿಲ್ಲೆಯವರು ಯಾರು ಅಲ್ಲಿಗೆ ಇನ್ನೂ ಸೇರ್ಪಟ್ಟಿಲ್ಲ ಅನ್ಕೋತೀನಿ. ಅದು ಈಗ ಆಲ್ರೆಡಿ ಪ್ರತಿನಿತ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ಪತ್ರ ಬರಗಾರ ಬಗ್ಗೆ ಏನು ಬದಲಾವಣೆ ಆಗ್ತಾ ಇದೆ ಅದು ದಿನನಿತ್ಯ ನಿಮ್ ಕೈಯಲ್ಲಿ ಮಾಹಿತಿ ಬರ್ತದೆ. ಈಗ ಕಾವೇರಿ 1 ಅಂತ ಮಾಡುದು, ನೋಂದಣಿ ಇಲಾಖೆ ಏನೋ ಒಂದು ಡಿಜಿಟಲೀಕರಣ ಮಾಡ್ಲಿಕ್ಕೋಸ್ಕರ ಕಾವೇರಿ 1 ಅಂತ ಮಾಡುದು. ಅದ್ರಲ್ಲಿ ನಮ್ಗೆ ಯಾರಿಗೂ ಏನೂ ತೊಂದರೆ ಆಗ್ಲಿಲ್ಲ. ಸ್ವಲ್ಪ ವ್ಯತ್ಯಾಸ ಆಯ್ತು, ಕಚೇರಿಗಳ ವ್ಯತ್ಯಾಸ ಆಯ್ತು, ನಮ್ಗೇನು ತೊಂದರೆ ಆಗಲಿ, ನಡ್ಕೊ ಹೋಯ್ತಾ ಇತ್ತು. ಈಗ ಕಾವೇರಿ 2 ಮಾಡುದು, ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು. ಏನ್ ಸಿಟಿಜನ್ ಲಾಗಿನ್ ಅಂತ ಮಾಡಿದ್ರು, ಈಗ ಹೊರಗಡೆ ಇರೋ ಎಲ್ಲ ಆನ್ಲೈನ್ ಕೇಂದ್ರದವರು ಎಲ್ಲರೂ ಈಗ ಮೂಗೂರ್ತಾ ಇದ್ದಾರೆ. ಅನಂತರ ಏನು ಈಗ ಹೊಸದಾಗಿ ಅಮೆಂಡ್ಮೆಂಟ್ ಮಾಡೋ ಪ್ರಕಾರ ಅವರವರ ಪತ್ರಗಳಿಗೆ ಅವರೇ ಮಾಡ್ಕೊಂಡ್ರೆ ಡಿಪ್ಲೊಮ ಅವಶ್ಯಕತೆ ಇಲ್ಲ ಅನ್ನೋದನ್ನ ಮಾಡಿದ್ದಾರೆ. ಜನಕ್ಕೆ ಗೊತ್ತಿಲ್ಲ, ಹಾಗಾಗಿ ನಾವೇನು ಉಳ್ಕೊಂಡಿದ್ವಿ. ಅವರೇ ಸ್ವತಃ ಮಾರಾಟ ಮಾಡೋರು ನನ್ನೇ ಸದಸ್ಯರು ಅಂತ ಅಲ್ಲೇ ಸೈನ್ ಮಾಡ್ಬಿಟ್ರೆ ಮುಗೀತು, ನಮ್ಮ ಸೈನ್ ಬೇಕಿಲ್ಲ. ಅದಕ್ಕೆ ಆಗ ಅಷ್ಟು ಚಾರ್ಜ್ ಇಲ್ಲ. ಹಾಗಾಗಿ ಈಗೇನಾಗಿದೆ, ಕಾವೇರಿ 3 ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನಿಮ್ ಗಮನಕ್ಕೆ ಬಂದಿದೆ ಇಲ್ಲೋ ಗೊತ್ತಿಲ್ಲ, ಕಾವೇರಿ 3 ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಕಾವೇರಿ 3 ಮಾಡಿದ್ರೆ ಫೇಸ್ಲೆಸ್ ಅಂತ ಬಾಯಲ್ಲಿ ಹೇಳ್ತಾ ಇದಾರೆ. ಫೇಸ್ಲೆಸ್ ಅಲ್ಲ, ಪೇಪರ್ಲೆಸ್ ಮಾಡಿದ್ರೆ ಪತ್ರನೇ ಇರಲ್ಲ. ಪತ್ರ ಇಲ್ಲ ಅಂದ್ಮೇಲೆ ಪತ್ರ ಬರಗಾಲ ಎಲ್ಲಿರ್ತಾರೆ? ಅವ್ರೇನು ಹೇಳ್ಬಿಟ್ಟು ಮಾಡಲ್ಲ ನಿಮ್ಗೆ, ನಾವು ಪೇಪರ್ಲೆಸ್ ಮಾಡ್ತಾ ಇದೀವಿ, ಮುಂದೊಂದು ತಿಂಗಳು ಮಾಡ್ತೀವಿ, ತಿಂಗಳು ಮಾಡ್ತೀವಿ ಅಂತ ಮಾಡಲ್ಲ. ಇವತ್ತು ರಾತ್ರಿ ಪ್ಯಾಚ್ ಹಾಕಿದ್ರೆ ನಾಳೆ ಬೆಳಗ್ಗೆ ಜಾರಿ ಆಗಿರ್ತದೆ. ಅಲ್ಲಿ ನೀವು ರೆಡಿ ಮಾಡ್ಕೊಂಡ್ರೆ ಪತ್ರಗಳು ಮೊದಲು ನಾವು ಬೆಂಕಿ ಹಾಕ್ಬೇಕಾಯ್ತದೆ, ಆ ಪರಿಸ್ಥಿತಿ ಆಗೋಯ್ತದೆ. ಯಾಕಂದ್ರೆ ಇವತ್ತು ಕಾನೂನನ್ನ ಜಾರಿ ತರಕ್ಕೆ ರಾಜ್ಯ ಸರ್ಕಾರ ಮುಂದೆ ಇದಾಗಿ ನಿಂತಿದೆ. ಯಾಕಂದ್ರೆ ಅವ್ರು ಬದಲಾವಣೆ ಮಾಡ್ಬೇಕು, ಅವ್ರು ತೋರ್ಸ್ಕೊಂಡು ಹೋಗ್ಬೇಕು. ಇಲ್ಲಿ ನಮ್ಮ ಬಾಳು, ನಮ್ಮ ಜೀವನ, ನಮ್ಮ ಏನಿದೆ ಎಲ್ಲ ಬೀದಿ ಬಂದ್ಬಿಡ್ತೀವಿ ನಾವು. ಅದಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ಏನ್ ಮಾಡ್ಬೇಕು? ಒಗ್ಗಟ್ಟಾಗ್ಬೇಕು. ಒಗ್ಗಟ್ಟು ಫಸ್ಟ್ಗೆ ನಮ್ಮಲ್ಲಿ ನಮ್ಮ ಸ್ಥಳದಲ್ಲಿ ನಾವು ಒಗ್ಗಟ್ಟಾದ್ರೆ ನಾವು ರಾಜ್ಯ ಮಟ್ಟಿಗೆ ಒಗ್ಗಟ್ಟನ್ನು ತೋರಿಸ್ಲಿಕ್ಕೆ ಆಗ್ತದೆ. ಈಗ ನಮ್ಮಲ್ಲೇ ಒಗ್ಗಟ್ಟಿಲ್ಲ, ನಮ್ಮ ತಾಲೂಕುಗಳಲ್ಲಿ ನಾವು ಒಗ್ಗಟ್ಟಾಗ್ಬಿಡೋಣ. ಇದುವರೆಗೆ ಏನೋ ನಡ್ಕೊ ಹೋಯ್ತಿತ್ತು. ನಾ ಹೇಳ್ದಂಗೆ ಆಗ್ಲೇ ನಮ್ಗೆ ರಿಟೈರ್ಮೆಂಟ್ ಇಲ್ಲ ಬಿಡೋ, ಯಾರ ಕಟ್ಟಿಗೆ ನಮ್ಗೇನೋ ಅವನ ಇವ್ರು ನನ್ಗಾದ ಹೆಂಗೋ ಜೀವನ ಮಾಡ್ಕೋ, ಎಲ್ಲರಿಗೂ ಆದಾಗ ನಮ್ಗೂ ಆಯ್ತದೆ ಅಂದ್ಬಿಟ್ಟು ಎಲ್ಲರೂ ನಾವು ಮೈ ಮರ್ತ್ಬಿಟ್ಟು ಮನೇಲಿ ಇದ್ವಿ. ಇನ್ಮೇಲೆ ಮೈ ಮರೀಲಿಕ್ಕೆ ಆಗಲ್ಲ, ಅವಕಾಶ ಇಲ್ಲೇನು, ಇಲ್ಲಿ ಟೈಮು ಇಲ್ಲ. ಈಗ ಆಲ್ರೆಡಿ ನಮ್ಗೆ ಕುತ್ತಿಗೆ ಬಂದಿದೆ, ಕುತ್ತಿಗೆ ಒಳಗೆ ಮುಳುಗ್ಬಿಟ್ಟಿದ್ವಿ ನಾವು ಈಗಾಗಲೇ ನಮ್ಮ ರಾಜ್ಯ ಕಮಿಟಿ ಆಗ್ಲೇ ನಾವು ರಾಜ್ಯ ಸರ್ಕಾರವನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದೀವಿ. CM ಭೇಟಿ ಮಾಡಿದೀವಿ, ರೆವಿನ್ಯೂ ಮಿನಿಸ್ಟರ್ ಭೇಟಿ ಮಾಡಿದೀವಿ, IGR ಭೇಟಿ ಮಾಡಿದೀವಿ, ವಿರೋಧ ಪಕ್ಷದವರಾದ ಆರ್ ಅಶೋಕ್, ಕೆಲವಾದಿ ನಾರಾಯಣ ಸ್ವಾಮಿ ಅವರೆಲ್ಲ ಮನವಿ ಕೊಟ್ಟಿದೀವಿ. ಸರ್ವ ಸಮಾಜದವರು ಒಳಗೊಂಡಂತ ವೃತ್ತಿನಲ್ಲಿ ತಲ್ಲೀನರಾಗಿರ್ತಕ್ಕಂಥವರು ಕರ್ನಾಟಕ ರಾಜ್ಯದಲ್ಲಿ ಪತ್ರ ಬರಹಗಾರರು. ಈ ಪತ್ರ ಬರಹಗಾರರ ವೃತ್ತಿ ತುಂಬ ಹಿರಿದಾಗಿದೆ. ಇದಕ್ಕೆ ಇತಿಹಾಸ ಇದೆ, ಕಾನೂನು ಸಮ್ಮತ ಇದೆ ಮತ್ತು ನಾಗರಿಕ ಸ್ನೇಹಿಗಳಾಗಿ ಮತ್ತು ಕಾನೂನು ನೀತಿ ನಿಯಮಗಳಿಗೆ ಬದ್ಧತೆಯಿಂದ ಇಡೀ ಕರ್ನಾಟಕದಾದ್ಯಂತ ನಾವು ಕರ್ತವ್ಯಗಳನ್ನ ನಿರ್ವಹಿಸ್ತಾ ಇದ್ದೇವೆ. ಮತ್ತೆ ನಮ್ಮ ಮುಂದಿನ ದಿನದಲ್ಲಿ ಕರ್ನಾಟಕದಾದ್ಯಂತ ನಾವು ಅತಿ ಹೆಚ್ಚು ಕರ್ನಾಟಕದಾದ್ಯಂತ ಎಲ್ಲ ತಾಲೂಕು ಕಚೇರಿಗಳಲ್ಲಿ, ಉಪನೋಂದಣಿ ಕಚೇರಿಗಳ ವ್ಯಾಪ್ತಿಗಳಲ್ಲಿ ನಾವು ಬರವಣಿಗೆಗಳನ್ನ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ನಮ್ಮ ಸಂರಕ್ಷಣಾ ನೆರವು ಮತ್ತು ನಮ್ಮ ಭದ್ರತೆ, ನಮ್ಮ ವೃತ್ತಿ ಕೆಲವು ಸಂದರ್ಭ ಅಭದ್ರತೆಯಿಂದ ಕೂಡಿದೆ. ನಮಗೆ ನಿಶ್ಚಿತವಾದ ಬದುಕು ಕಾಣ್ತಿಲ್ಲ. ನಮ್ಮ ಭದ್ರತೆಗೋಸ್ಕರವಾಗಿ ಅಸೆಂಬ್ಲಾಗಿ ಜನ ಸರ್ಕಾರಗಳಿಗೆ ನಮ್ಮ ಮನವಿ, ನಮ್ಮ ವೃತ್ತಿ ಹಿನ್ನೆಲೆ ನಾವು ಕಾನೂನು ಸಮ್ಮತದಲ್ಲಿ ಇರೋದ್ರಿಂದ ನಮ್ಮನ್ನು ಭದ್ರಗೊಳಿಸಿ ನಮಗೆ ಅಗತ್ಯ ನೆರವುಗಳನ್ನ ಕಲ್ಪಿಸ್ಕೊಡಿ ಅಂತೇಳಿ ಗೌರವಪೂರ್ವಕವಾದ ಮನವಿಗಳನ್ನ ಜಿಲ್ಲಾ ಮತ್ತು ಪ್ರಾದೇಶಿಕ ಮಟ್ಟದ ಸಮಾವೇಶಗಳನ್ನ ಮಾಡಿ ಹಂತವಾಗಿ ಕೊನೆಯದಾಗಿ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಒಕ್ಕೂಟದ ಮುಖಾಂತರವಾಗಿ ರಾಜ್ಯದ ಕೇಂದ್ರ ಕಾರ್ಯಕಾರಿ ಸಮಿತಿಯ ಮತ್ತು ಕರ್ನಾಟಕದ ಉದ್ದಗಲಕ್ಕೂ ಇರತಕ್ಕಂಥ ಎಲ್ಲ ಬರಹಗಾರರು ಒಂದೆಡೆ ಸೇರಿ ಸಮಾವೇಶವನ್ನು ಮಾಡಿ ಈ ಒಂದು ಬರಹಗಾರ ಏನು ಇತಿಹಾಸ ಇದೆ ಆ ಇತಿಹಾಸಕ್ಕೆ ಭದ್ರವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಸರ್ಕಾರವನ್ನ ಮನವಿ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಉದ್ದೇಶ ಆಗಿ ಈಗ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ನಾವು ಸಂಘಟನೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಪತ್ರ ಬರಹಗಾರರ ಒಕ್ಕೂಟಕ್ಕೆ ಜೈ. ಕರ್ನಾಟಕ ರಾಜ್ಯ ಪತ್ರ ಬರಹಗಾರರ ಒಕ್ಕೂಟಕ್ಕೆ ಜೈ.